ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್. ನೀವೆಲ್ಲ ಹೇಗಿದ್ದೀರಾ? ನಾನು ಮಾಲಾ. ನಾನು ಬೆಳಗ್ಗೆ ಮಾರ್ನಿಂಗ್ ಲೋಗೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಬೆಳಗ್ಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಅಂತಲೇ ಮಾಡಿಕೊಂಡೆ. ಏಕೆ ನನ್ನ ಮಗಳು ಅಮ್ಮ ಬೇಗ ಹೊಟ್ಟೆ ಹಸಿತಿದೆ ಅಂದ್ಲು. ಸೊ ಹಾಗಾಗಿ ಬೇಗ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಇಲ್ಲಿ ಚಟ್ನಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ನಾನು ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ಜಸ್ಟ್ ಏನಿಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಳೋದಾದರೆ ಹಾಕ್ಕೊಳ್ಳಿ. ನಾನು ಹಾಕ್ಕೊಳಲ್ಲ. ಅದ್ರ ಜೊತೆಗೆ ಇದು ಹಾಕ್ಕೊತೀನಿ, ನಾನು ಹುಣ್ಸೆ ಹಣ್ಣು ಹಾಕ್ಕೊತೀನಿ. ಸೊ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಅದನ್ನು ಬಿಸಿ ಮಾಡ್ಕೊತೀನಿ ಒಂದು ಸ್ವಲ್ಪ ಬಾಣಲಿಲಿ. ನೀವು ಇದೇ ಥರನೇ ಮಾಡ್ಕೊಳ್ಳಿ, ಏಕೆಂದರೆ ಹಸಿ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಂತ ನಾನು ಈ ಥರ ಮಾಡ್ಕೊತೀನಿ ಅಷ್ಟೇ. ಜಸ್ಟ್ ನಾನು ವಿಡಿಯೋದಲ್ಲೂ ನಾನು ಇದನ್ನೆಲ್ಲ ಮಾಡಿದ್ದೆ. ಇದರಲ್ಲಿ ನಾನು ನಿಮಗೆ ಬೇರೆ ಎಕ್ಸ್ಟ್ರಾ ಅಂತಂದರೆ ನಾನು ಇದರಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಹುರ್ಕೊಬೇಕು ಅಂದ್ಕೊಂಡು ನಾನು ಅದೇ ಕಡಾಯಿಗೆ ಆವಾಗಲೇ ತೊಗೊಂಡಿದ್ನಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ತಕ್ಕ ಮಟ್ಟಿಗೆ ಅಷ್ಟು ಹುರ್ಕೊತಾ ಇದ್ದೀನಿ ನಾನು, ಏಕೆಂದರೆ ಅದು ಸಿಪ್ಪೆ ಎಲ್ಲ ಹೋಗಬೇಕಲ್ವ. ಸೊ ಹಾಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಇದು ಮಾಡ್ಕೊತೀನಿ. ಸಿಪ್ಪೆ ಎಲ್ಲ ನಾನು ತೆಗಿತೀನಿ. ತೆಗೆದಾದ್ಮೇಲೆ ಅದೇ ಮತ್ತೆ ಕಡಾಯಿಗೆ ಇದು ಮಾಡ್ಕೊತೀನಿ, ಏಕೆಂದರೆ ನಾನು ಪಡ್ಡು ಮಾಡಬೇಕಿತ್ತು. ಸೊ ಹಾಗೋಸ್ಕರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದೆಲ್ಲ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ಕೊತೀನಿ. ಸಣ್ಣಕ್ಕೆ ಹೆಚ್ಕೊಂಡಿದ್ದೆ. ಸೊ ಅದನ್ನು ಈರುಳ್ಳಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ಥರನೇ ನಾನು ಆ್ಯಡ್ ಮಾಡ್ಕೊಂಡಿರೋದು. ಇದನ್ನು ಸ್ವಲ್ಪ ಮಾಗಿಸ್ಕೊತೀನಿ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಮಾಗಿಸ್ಕೊತೀನಿ. ಆ ಕಂದು ಬಣ್ಣ ಬಂದಿದೆ ನೋಡಿ. ಕಂದು ಬಣ್ಣ ಬಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಏಕೆಂದರೆ ನಾನು ಹಿಟ್ಟಿಗೆ ಉಪ್ಪು ಹಾಕಿರಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೋಗಿ. ಮಿಕ್ಸ್ ಮಾಡಾದಮೇಲೆ ಎಲ್ಲ ರೆಡಿ ಆಗಿದೆ ನೋಡಿ. ಎಷ್ಟು ರೆಡಿ ಆಗಿದೆ ನೋಡಿ. ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಯಿ ರುಬ್ಬೋಕ್ಕೋಸ್ಕರ ರುಬ್ಕೊಳಕ್ಕೆ, ಚಟ್ನಿ ರುಬ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿಕೊಂಡು ಮತ್ತು ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ನೀವು ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂತವರು ಲೆಸ್ ಮಾಡ್ಕೊಳ್ಳಿ. ಓಕೆ, ನನಗೆ ಅದು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆವಾಗಲೇ ಉಪ್ಪು ಹಾಕಿರ್ಲಿಲ್ವಲ್ಲ, ಈ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸೇಮ್ ಪ್ರೊಸೀಜರ್, ಚಟ್ನಿ ನಾವು ಯಾವ ಥರ ಮಾಡ್ತೀವೋ ಅದೇ ಥರನೇ ಹೋದ್ಸಲ ನಾನು ತೋರಿಸ್ಕೊಟ್ಟಿದ್ನಲ್ಲ. ಸೊ ಹಾಗಾಗಿ ಮತ್ತು ಅದಾದಮೇಲೆ ನಾನು ನೈಟೇ ರುಬ್ಬಿಟ್ಕೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಊದ್ಕೊಂಬಂದಿದೆ ಅಂದರೆ ಬೆಳೆದಿದೆ ಹಿಟ್ಟು ಚೆನ್ನಾಗಿ. ತರ್ತರಿಯಾಗಿ ಕ್ಲೀನಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ. ಸಾಫ್ಟಾಗಿತ್ತು ಹಿಟ್ಟು ಮಾತ್ರ, ಸಖತ್ತಾಗಿ ಬೆಳೆದಿತ್ತು ಮಾತ್ರ ಹಿಟ್ಟು. ನಾನು ಅದೇ ತಪ್ಪಲಿಗೆ ಸ್ವಲ್ಪ ಆಗೋವಷ್ಟು ಮಾತ್ರ ತಿಂಡಿಗೆ ಆಗೋವಷ್ಟು ಮಾತ್ರ ತಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಎತ್ತಿಟ್ಟಿದ್ದೆ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಆವಾಗಲೇ ನಾನೇನು ಈರುಳ್ಳಿದೆಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಇನ್ನೊಂದು ಪಾತ್ರೆಗೆ ಅದೇ ಕಡಾಯಿಗೆ ಚಟ್ನಿಗೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದೇ ನಮ್ಮದು ಪುಟಾಣಿದು ತವ, ಇದು ಪಡ್ಡು ತವ. ಇದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕಬೇಕು, ಏಕೆಂದರೆ ಇದು ಅಡುಗೆ ತವ. ಅದು ಅಮ್ಮನ ಕಾಲದ್ದು, ನಮ್ಮ ಪಕ್ಕದ ಮನೆ ಆಂಟಿಯರು ಯೂಸ್ ಮಾಡ್ತಾರೆ. ಅದು ನನಗೆ ಕೊಟ್ಟಿದ್ರು ಇವತ್ತು. ನಂದು ಮೇಲಿಟ್ಟಿದ್ದೆ ಅಂತ ಸಿಗಲಿಲ್ಲ. ಸೊ ಹಾಗಾಗಿ ನಮ್ಮ ಪಕ್ಕದ ಮನೆ ಆಂಟಿದೆ ಇಸ್ಕೊಂಬಂದ್ಬಿಟ್ಟು ತವಾದಲ್ಲಿ ಮಾಡಿಕೊಂಡೆ. ಚೆನ್ನಾಗಿದೆ. ಅವರು 15 ವರ್ಷದಿಂದ ಇಟ್ಕೊಂಡಿದ್ದಾರಂತೆ ಈ ತವಾನ ನೋಡಿ. ಎಷ್ಟು ಚೆನ್ನಾಗಿದೆ ಆ ತವ ಅಲ್ವಾ. ಅದು ನಮ್ಮದು ಗ್ಯಾಸಲ್ಲಿ ಸ್ವಲ್ಪ ಕ್ಲೀನಾಗಿ ಕೂರ್ತಿರ್ಲಿಲ್ಲ, ಆಡ್ತಾಯಿತ್ತು. ನಂದು ಸ್ವಲ್ಪ ಸಾಫ್ಟ್ ಇದೆ, ಜಾರುತ್ತೆ ಅದಕ್ಕೆ. ಸೊ ಅದೆಲ್ಲ ಆದಮೇಲೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಪಡ್ಡುಗೆ, ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಂತು ಮಾತ್ರ ಪಡ್ಡು, ತುಂಬ ಚೆನ್ನಾಗಿ. ನೋಡೋಕೆ ಮಾತ್ರ ಸಖತ್ತಾಗಿತ್ತು. ತಿನ್ನೋಕ್ಕೂ ಇನ್ನೂ ಚೆನ್ನಾಗಿ ಬರುತ್ತೆ ಮಾತ್ರ ಪಡ್ಡು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಟಿಫನಿಗೆ ಚೆನ್ನಾಗಿ ಮಾಡಿಕೊಡ್ಬೋದು. ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರೆ ಪಡ್ಡುನ. ನೀವು ಯಾವ ಥರ ಪಡ್ಡು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಇಷ್ಟೇ ಸಿಂಪಲಾಗಿ ಪಡ್ಡು ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಪಡ್ಡು, ಗರಿಗರಿಯಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳಿಗಂತೂ ಸಖತ್ ಇಷ್ಟ ಆಯಿತು. ಅವ್ರ ಅಪ್ಪನೂ ಮಗಳೂ ಇಬ್ಬರು ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬೆಳಗ್ಗೆ ತಿಂಡಿನ. ನಾನು ಸ್ವಲ್ಪ ಲೇಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ, ಏಕೆಂದರೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಲೇಟಾಗಿ ಮಾಡ್ಕೊಂಡಿದ್ದೆ ಟಿಫನ್ನು ಮಾಡ್ಕೊಂಡು ನನ್ನ ಪಾಡಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಮಗಳೂ ಮತ್ತು ನನ್ನ ಮಗಳು ಫ್ರೆಂಡ್ ಬಂದಿದ್ಲು. ಅವಳು ಪಕ್ಕದ ಮನೇಲೇ ಇರೋದು ಅವಳು, ಅಂದರೆ ಎದುರುಗಡೆ ಬಿಲ್ಡಿಂಗಲ್ಲಿದ್ದಾರೆ. ಸೊ ಅವಳ ಹೆಸರು ಅನನ್ಯ ಅಂತ. ನನ್ನ ಮಗಳೂ ಅವಳು ಇಬ್ಬರು ಡ್ಯಾನ್ಸ್ ಆಡ್ತಿರೋ ಕಾರಣ ನಮ್ಮ ಇದು ಪಕ್ಕದಲ್ಲೇ ಬಿಲ್ಡಿಂಗಲ್ಲಿ, ಅಂದರೆ ನಾವಿರೋ ಮನೆ ಬಿಲ್ಡಿಂಗಲ್ಲೇ ಒಬ್ರದ್ದು ಮದುವೆ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅವಳು ರಿಸೆಪ್ಷನ್ನಿಗೆ ಎಲ್ಲ ಮೈಕೆಲ್ಲ ಹಾಕಿ ಡಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಅವರಿಬ್ಬರು ಡ್ಯಾನ್ಸ್ ಆಡ್ತಿದ್ರು.
ನನ್ನ ಮಗಳು ಅವಳಿಗೆ ಹೇಳ್ಕೊಡ್ತಾಯಿದ್ಲು, ಬಾ ಈ ಥರ ಹಾಡು ಆ ಥರ ಹಾಡು ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರಲ್ಲ. ಮಕ್ಕಳಿರೋ ಮನೆಯೇ ಚೆಂದ. ಮಕ್ಕಳಿದ್ರೆ ಬೀಸಣಿಗೆ ಯಾತಾಕ ಅಂತ ಒಂದು ಗಾಡೆ ಇದೆಯಲ್ಲ, ಸೊ ಹಾಗಾಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆ ಡ್ಯಾನ್ಸಿಗೆ ಮಾತ್ರ ಸಖತ್ ಖುಷಿ ಆಗೋಯ್ತು. ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ಲು ಅಂತ. ನೆಕ್ಸ್ಟ್ ಟೈಮ್ ಅಂತೂ ನಾನಂತೂ ಅವಳನ್ನ 4 ಇಯರ್ಸ್ ಆಗಿದ ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಹಾಕೋದಂತೂ ಪಕ್ಕನೇ. ಏಕೆಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅವಳು. ಅದಕ್ಕೋಸ್ಕರ ನನಗೆ ಕ್ಯೂಟಾಗಿ ಮಕ್ಳುಗಳು ಈ ಥರ ಮನೆ ಮುಂದೆ ಆಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನಂತೂ ಕೆಲಸ ಮಾಡೋದು ಬಿಟ್ಟು ಇವ್ರನಿಗೆ ಏನು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೇನೋ, ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಎಷ್ಟು ಚೆನ್ನಾಗಿ ನೋಡಿ ಇದು ಕ್ಯೂಟಾಗಿ ಆಡ್ತಾರೆ. ಅದಾದಮೇಲೆ ಸಂಜೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋದೆ ನಾನು, ಎಲ್ಲ ಕೆಲಸ ಮುಗಿಸ್ಕೊಂಡು. ಇದು ನಮ್ಮ ಪಕ್ಕದ ಮನೆ ಏನು ಎದುರುಗಡೆ ಅಂಗಡಿ ಇದೆ. ಆ ಅಂಗಡಿ ಮನೆ ಹುಡುಗ ಅವ್ರ ಮನೆ ತಾವು ನಾಯಿ ಇದ್ದು ಸಣ್ಣವು, ಅದಕ್ಕೆಲ್ಲ ಬಿಸ್ಕೆಟ್ ಹಾಕ್ಕೊಂಡು ಇದು ಮಾಡ್ತಾಯಿದ್ಲು. ಅದಾದಮೇಲೆ ಸಂಜೆ 8-9 ಗಂಟೆ ಹೊತ್ತಿಗೆ ಹೆಣ್ಣು ಗಂಡು ಬಂದರು. ಏನು ಚಿಕ್ಕಬಳ್ಳಾಪುರಕ್ಕೆ ಆ ಹುಡುಗಿನ ಕೊಟ್ಟಿರೋದು. ಸೊ ಅಲ್ಲಿಂದ ಬರೋ ಹೊತ್ತಿಗೆ ಲೇಟ್ ಆಗೋಯಿತು ಪಾಪ ಅವರಿಗೆ. ಏನು ಎಲ್ಲ ರೆಡಿ ಮಾಡ್ಕೊಂಡಿದ್ರು. 9 ಗಂಟೆ ಅನ್ನಂಗೆ ಕೂರಿಸಿದ್ರು. ರಿಸೆಪ್ಷನ್ ಸ್ಟಾರ್ಟ್ ಆಗೋಯಿತು. ನೋಡ್ತಿದ್ದಾರೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ, ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದಿದ್ದಾರೆ ನೋಡಿ. ಹಾರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಪಾಪ ಕ್ಯಾಮ್ರಾಮನ್ ಯಾರೂ ಬಂದಿರಲಿಲ್ಲ, ಹಾಗಾಗಿ ಆ ಹುಡುಗಿನೇ ನಿಂತ್ಕೊಂಡೆಲ್ಲ ಫೋಟೋ ತೆಗಿತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಗಂಡು ಹೆಣ್ಣು. ಅದಾದಮೇಲೆ ನೋಡಿ ನಮ್ಮದೇ ಇದು ಫ್ಯಾಮಿಲಿ, ಚಿಕ್ಕ ಪುಟ್ಟ ಆಣಿ ನಮ್ಮದು. ನಮ್ಮ ಪಕ್ಕದ ಮನೆ ಆಂಟಿ, ಮೇಗ್ಲ ಮನೆ ಆಂಟಿ, ಅವ್ರ ಮಗಳು ಎಲ್ಲ ಕುತ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಇವರು ಅಷ್ಟೇ ಎದುರುಗಡೆ ಬಿಲ್ಡಿಂಗಲ್ಲಿದ್ದಾರೆ ಈ ಆಂಟಿ. ಅವರು ಬಂದುಬಿಟ್ಟು ಅವಳಿಗೆ ಏನು ಶಾಸ್ತ್ರ ಮಾಡಿಬಿಟ್ಟು ಮುಯಿ ಕೊಟ್ಟು ಹೋಗ್ತಾಯಿದ್ರು. ಸೊ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಏನೋ ನಾವು ಒಂದೇ ಮನೇಲಿದ್ದೀವಿ ಅನ್ನೋ ಥರ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ದು. ನಮಗೂ ತುಂಬ ಇಷ್ಟ ಆಯಿತು. ಏಕೆಂದರೆ ಒಂದೇ ಇರ್ತೀವಲ್ವ, ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು, ಆವಾಗಲೇ ಚೆಂದ. ಇವರೇ ಶೈಲಾ ಆಂಟಿ ಅಂತ, ತುಂಬ ಒಳ್ಳೆ ಆಂಟಿ ಗೊತ್ತಾ, ಎಷ್ಟು ಸೈಲೆಂಟಾಗಿರ್ತಾರೆ. ಮತ್ತು ಯಾರು ಏನು ಹೇಳಿದ್ರು ನಂಬಿಬಿಡುತ್ತೆ ಈ ಆಂಟಿ, ಅಷ್ಟು ಮುದ್ದೆ ಅವರು. ಅವ್ರ ಯಜಮಾನ್ರೂ ಅಷ್ಟೇ, ಅವರು ಇವರು ಇಬ್ಬರು ನಿಂತ್ಕೊಂಡ್ಬಿಟ್ರೆ ಟೈಮ್ ಪಾಸ್ ಹೋಗೋದೇ ಗೊತ್ತಾಗಲ್ಲ ಅವ್ರ ಜೊತೆನೇ. ಅಷ್ಟು ಚೆನ್ನಾಗಿರ್ತಾರೆ ಅವ್ರ ಗಂಡ ಹೆಂಡತಿ ಮಾತ್ರ. ಸಖತ್ ಖುಷಿಯಾಗಿರ್ತಾರೆ ಯಾವಾಗ್ಲೂ. ಅವ್ರ ಹೆಸರು ಸುರೇಶ್ ಅಂತ, ಇವ್ರ ಹೆಸರು ಶೈಲಾ ಅಂತ, ಮತ್ತು ಅವ್ರ ಮಗಳ ಹೆಸರು ಸಾನಿಕಾ ಅಂತ. 3 SS ಅನ್ನೋದ್ರಲ್ಲೇ ಬಂದಿದೆ. ತುಂಬ ಜಾಲಿಯಾಗಿರ್ತಾರೆ ಆ ಕಪಲ್ ಮಾತ್ರ, ನಂಗೆ ತುಂಬ ಇಷ್ಟ. ಇವ್ರ ಹೆಸರು ಸುಧಾಕ್ಕ ಅಂತ. ಇವರು ಮೇಗ್ಲ ಮನೆಯಲ್ಲೇ ಇರೋದು. ಇವರು ಅಷ್ಟೇ, ಇವರಂತೂ ಸಖತ್ ಬಾಯಿ ಜೋರು ಇವ್ರದ್ದು, ವಟ ಅಂತಲೇ ಇರ್ತಾರೆ. ಆದರೆ ಖುಷಿಯಾಗಿರ್ತಾರೆ ಯಾವಾಗಲೂ, ಅವ್ರು ನೋಡಿದ್ರೇ ಖುಷಿಯಾಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.